ದುರಸ್ತಿ ಭಾಗ್ಯ ಇಲ್ಲದ ವಸತಿ ಶಾಲೆ. ಹಲವು ತಿಂಗಳುಗಳಿಂದ ಶಾಲೆಯ ಚಾವಣಿ ಸ್ಥಿತಿಲ್ಲ. ವಸತಿ ಶಾಲೆ ಕೋಣೆಗಳ ಗೋಡೆ ಬಿರುಕು. ಈಗಲೂ ಆಗಲೂ ಬೀಳುವ ಹಂತದಲ್ಲಿರುವ ಮೇಲ್ಚಾವಣಿ. ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಪಾವಗಡ ಪಟ್ಟಣದ ಚಳ್ಳಕೆರೆ ರಸ್ತೆಯಲ್ಲಿರುವಂತಹ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ. ಹೌದು, ಪರಿಶಿಷ್ಟ ಪಂಗಡ ಸಮಾಜ ಕಲ್ಯಾಣ ಇಲಾಖೆಯಿಂದ ವ್ಯಾಪ್ತಿಯ ವಸತಿ ಶಾಲೆ ಇದಾಗಿದ್ದು, ಈ ವಸತಿ ಶಾಲೆಯಲ್ಲಿ 125 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ಮುಂಭಾಗ ಮತ್ತು ವಸತಿ ನಿಲಯದಲ್ಲಿ ಮೇಲ್ಚಾವಣಿಯ ಪೆಚ್ಚುಗಳು ಬೀಳುವ ಹಂತದಲ್ಲಿದೆ. 2005ರಲ್ಲಿ ನಿರ್ಮಾಣವಾದ ಅಂಬೇಡ್ಕರ್ ವಸತಿ ಶಾಲೆ ಇದಾಗಿದ್ದು, 12 ಕೋಣೆಗಳ ಪೈಕಿ 10 ಕೋಣೆಗಳು ಸ್ಥಿತಿಲಗೊಂಡಿವೆ. ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಶಾಲೆಯನ್ನು ದುರಸ್ತಿಗೊಳಿಸಬೇಕು. ಶಾಲೆಯ ದುರಸ್ತಿ ಬೇಗ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಮುಖ್ಯ ಶಿಕ್ಷಕ ಸುದರ್ಶನ್ ತಿಳಿಸಿದ್ದಾರೆ. ಅಧಿಕಾರಿಗಳು ಕೂಡಲೇ ವಸತಿ ಶಾಲೆಯನ್ನ ದುರಸ್ತಿಗೊಳಿಸುತ್ತಾರಾ ಕಾದು ನೋಡಬೇಕಾಗಿದೆ. ದುರಸ್ತಿಗೊಳಿಸಿದರೆ ಸುರಕ್ಷಿತವಾಗಿ ವಿದ್ಯಾರ್ಥಿಗಳು ಪಾಠ ಕೇಳಲು ಅನುಕೂಲವಾಗುತ್ತದೆ. ಬ್ಯೂರೋ ರಿಪೋರ್ಟ್ ಅನಿಲ್ ಯಾದವ್, ರಾಜಮುದ್ರಿ ನ್ಯೂಸ್, ಪಾವಗಡ. ನಮ್ಮ ಹೆಸರು ಸುದರ್ಶನ್ ಸರ್. ಇಲ್ಲಿ ಮುಖ್ಯ ಶಿಕ್ಷಕರು ಮತ್ತು ನಿಲಯ ಪಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಸರ್. ಸರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಸರ್. ಈಗ ಏನು ಈ ಬಿಲ್ಡಿಂಗು ಇರುವಂಥ ಸ್ಥಿತಿಯಲ್ಲಿದೆ, ಇದು ಎಷ್ಟರಿಂದ ಈ ರೀತಿ ಇದೆ? ಸೊ ಇದು ಕಟ್ಟಡದ ಮೇಲ್ಛಾವಣಿ 1 ತಿಂಗಳ ಮುಂಚೆ ಈ ಥರ ಬಿರುಕು ಬಿಟ್ಟು ಸ್ವಲ್ಪ ಕ್ರ್ಯಾಕ್ ಬಂದು ಉಳಿದಿತ್ತು ಅಲ್ಲಲ್ಲಿ ಪಾಯಿಂಟ್ಸು. ಅದನ್ನು ನಮ್ಮ ಎ ಡಿ ಅವ್ರ ಮುಖಾಂತರ ಜೆ ಡಿ ಅವರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅದು ಫಾಲೋ ಅಪ್ ಅಲ್ಲಿದೆ ಸರ್. ಸಾಧ್ಯವಾದಷ್ಟು ಶೀಘ್ರದಲ್ಲೇ ಅದನ್ನ ದುರಸ್ತಿ ಮಾಡಿಕೊಡ್ತೀವಿ ಅಂತ ಮೇಲಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಸರ್. ಈ ಭಾಗದಲ್ಲಿ ಮಾತ್ರ ಇದಾಗಿದೆ, ಇಲ್ಲ ಒಳಗಡೆ ಇರುವಂಥ? ಒಳಗಡೆ ಚೆನ್ನಾಗಿದೆ ಸರ್, ನೀರೇನು ಸೋರ್ತಾ ಇಲ್ಲ. ಗೋಡೆಗಳ ಒಳಗೆ ಎಂಟ್ರಿ ಆಗ್ತಿದೆ ಸರ್ ನೀರು. ಕಂಡೀಷನ್ ಫುಲ್ ಏನು ಕಂಡೀಷನ್ ಚೆನ್ನಾಗಿದೆ ಸರ್, ಆ ಥರ ಸಮಸ್ಯೆ ಏನಿಲ್ಲ. ನೀರೊಂದು ಗೋಡೆ ಒಳಗೆ ಎಂಟ್ರಿ ಆಗ್ತಾ ಇದೆ, ನೀರು ಸೋರೋದು ಆ ಥರ ಏನೋ ಸ್ಥಿತಿ ಇಲ್ಲ ಸರ್. ಇದರಲ್ಲಿ 125 ಇದೆ ಸರ್ ಟೋಟಲ್. 1ರಿಂದ 5ನೇ ತರಗತಿ ಸರ್.